ಹಲೋ ಹಾಯ್ ಫ್ರೆಂಡ್ಸ್, ಇದು ನೋಡಿ ಬಾಷ್ ವಾಷಿಂಗ್ ಮಿಷಿನ್ ಯಾವ ಥರ ಹೊಗೆ ಬರ್ತಾ ಇದೆ ನೋಡಿ. ಫ್ರಂಟ್ ಲೋಡ್ ವಾಷಿಂಗ್ ಮಿಷಿನ್ ಇದು ನೋಡಿ ಯಾವ ಥರ ಹೊಗೆ ಬರ್ತಾ ಇದೆ ಒಳಗಡೆಯಿಂದ. ಇದೇನಕ್ಕೆ ಹೊಗೆ ಬರ್ತಾ ಇದೆ ಅಂದರೆ ಡ್ರಮ್ ಕಟ್ ಆಗಿದೆ ನೋಡಿ. ಆ ಡ್ರಮ್ ಸ್ವಲ್ಪ ಸೌಂಡ್ ಕೇಳಿಸ್ಕೊಳ್ಳಿ ನೋಡಿ. ಈ ಥರ ಕುಯ್ 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 ಅಂತ ಇದೆ ಅಂದರೆ ಆ ಸ್ಟೀಲ್ ಡ್ರಮ್ ಇದೆಯಲ್ಲ, ಆ ಸ್ಟೀಲ್ ಡ್ರಮ್ ಬಂದ್ಬಿಟ್ಟು ಕಟ್ಟಾಗಿ ಈ ಮುಂದೆ ರಬ್ಬರ್ ಉಜ್ಜುತ್ತಾ ಇರುತ್ತೆ. ಆವಾಗಲೇ ಆ ಥರ ನಮಗೆ ಹೊಗೆ ಬರೋದು. ಆ ಹೊಗೆ ಟೈಪ್ ಬರ್ತಾ ಇರುತ್ತೆ. ಸ್ಪೀಡ್ ಲಾಸ್ಟ್ ಸ್ಪಿನ್ನಿಂಗ್ ಮೂಮೆಂಟಲ್ಲಿ ಸ್ಪೀಡಾಗಿ ಓಡುತ್ತಲ್ಲ, ಆವಾಗ ರಬ್ಬರ್ ಉಜ್ಜಿ ಹೊಗೆ ಬರ್ತಾ ಇದೆ. ಬಾಷ್ ಕಂಪನಿ ಇದು ಫ್ರಂಟ್ ಲೋಡ್ ವಾಷಿಂಗ್ ಮಿಷಿನ್ ಇದು ನೋಡಿ. ಯಾವ ಥರ ಇನ್ಬ್ಯಾಲೆನ್ಸಿಂಗ್ ಆಗಿದೆ ನೋಡಿ. ನೋಡಿದ್ರಲ್ಲ ಫ್ರೆಂಡ್ಸ್, ನೋಡಿ ಯಾವ ಥರ ಆಗ್ತಾ ಇದೆ ಅಂತ. ಬಾಷ್ 2 ಸೀರೀಸ್ ಇದು. ಇದನ್ನು ಡ್ರಮ್ಮು ರಿಪೇರಿ ಮಾಡಬೇಕಾಗುತ್ತೆ. ನಮ್ಮ ಶಾಪ್ ಹತ್ರ ತೊಗೊಂಬಂದ್ಬಿಟ್ಟು ಒಂದು 2 ಡೇಸ್ ಟೈಮ್ ಬೇಕಾಗುತ್ತೆ ಡ್ರಮ್ ರಿಪೇರಿ ಮಾಡೋಕ್ಕೆ. ರಿಪೇರಿ ಮಾಡಿಬಿಟ್ಟು ತಿರ್ಗಾ ನಾವು ಕಸ್ಟಮರ್ ಮನೆಗೆ ರೀಫಿಟ್ಟಿಂಗ್ ಮಾಡಬೇಕಾಗುತ್ತೆ. ಎಲ್ಲ ಬಿಚ್ಕೊತಾ ಇದ್ದೀನಿ. ನಮ್ಮ ಶಾಪ್ ಹತ್ರ ತೊಗೊಂಬರ್ಬೇಕು ನೋಡಿ. ಯಾವ ಥರ ಸೌಂಡ್ ಬರ್ತಾಯಿದೆ ನೋಡಿ. ಆಲ್ ಓವರ್ ಬ್ಯಾಂಗ್ಳೂರು ರಿಪೇರಿ ಮತ್ತು ಸರ್ವಿಸ್ ಮಾಡ್ಕೊಂಡು ಕೊಡ್ತಾ ಇದ್ದೀನಿ. ಫುಲ್ಲಿ ಆಟೋಮೆಟಿಕ್ ವಾಷಿಂಗ್ ಮಿಷಿನ್ಗಳು, ರೆಫ್ರಿಜಿರೇಟರ್ಗಳು ಮತ್ತು ಮೈಕ್ರೋವೇವ್ ಓವನ್ಸ್ಗಳನ್ನ ದಯವಿಟ್ಟು ಸ್ಕ್ರೀನ್ ಮೇಲೆ ಬರ್ತಾ ಇರೋಂಥ ನಂಬರ್ಗೆ ಕರೆ ಮಾಡಿ ಫ್ರೆಂಡ್ಸ್. ನೋಡಿ ರೆಡಿ ಮಾಡ್ಕೊಂಡು ತೊಗೊಂಬಂದೆ ಕಸ್ಟಮರ್ ಮನೆ ಹತ್ರ. ಇವಾಗ ಫಿಟ್ಟಿಂಗ್ ಮಾಡ್ತಾಯಿದ್ದೀನಿ, ರೀಫಿಟ್ಟಿಂಗ್ ಮಾಡ್ತಾಯಿದ್ದೀನಿ. ಆ ಡ್ರಮ್ ಕಟ್ಟಾಗಿತ್ತು, ಒಂದು 2 ಡೇಸ್ ಟೈಮ್ ತೊಗೊಂಡಿದ್ದೆ. ತಿರ್ಗಾ ರೀಫಿಟ್ಟಿಂಗ್ ಮಾಡ್ತಾಯಿದ್ದೀನಿ. ಫಸ್ಟ್ ಯಾವ ಥರ ಇತ್ತು ಡ್ರಮ್ಮು, ಇವಾಗ ಯಾವ ಥರ ಇದೆ ಸ್ವಲ್ಪ ಚೆಕ್ ಮಾಡೋಣ ಬನ್ನಿ ಫ್ರೆಂಡ್ಸ್. ನಿಮ್ಮ ಮನೇಲೂ ಏನಾದರೂ ರಿಪೇರಿ ಇದ್ದರೆ ದಯವಿಟ್ಟು ಸ್ಕ್ರೀನ್ ಮೇಲೆ ಬರ್ತಾ ಇರೋಂಥ ನಂಬರ್ಗೆ ಕರೆ ಮಾಡಿ ಫ್ರೆಂಡ್ಸ್. ಆಲ್ ಓವರ್ ಬ್ಯಾಂಗ್ಳೂರು ರಿಪೇರಿ ಮತ್ತು ಸರ್ವಿಸ್ ಮಾಡಿಕೊಡ್ತೀನಿ ನೋಡಿ. ಎಷ್ಟು ಚೆನ್ನಾಗಿ ಓಡ್ತಾ ಇದೆ ನೋಡಿ. ಇವಾಗ ಸೌಂಡ್ ಇಲ್ಲ ಏನಿಲ್ಲ ನೋಡಿ, ಸ್ಮೂತಾಗಿದೆ. ಇನ್ನೂ ಒಂದು 5-6 ವರ್ಷ ಆರಾಮಾಗಿ ಯೂಸ್ ಮಾಡ್ಬೋದು. ನಿಮ್ಮ ಮನೇಲಿ ರಿಪೇರಿ ಇಲ್ಲ ಅಂದರೂ ಆದಷ್ಟು ವೀಡಿಯೋನ ಶೇರ್ ಮಾಡಿ, ಬೇರೆಯವ್ರಿಗಾದರೂ ಅನುಕೂಲ ಆಗುತ್ತೆ ನಿಮ್ಮಿಂದ. ರಿಪೇರಿ ಇದ್ದರೆ ಅವರು ನಮಗೆ ಕಾಲ್ ಮಾಡಿ ಹೇಳ್ತಾರೆ, ನಾವು ಹೋಗಿ ರಿಪೇರಿ ಮಾಡ್ಕೊಡ್ತೀನಿ. ಥ್ಯಾಂಕ್ ಯು ಗೈಸ್.